ಸಭಾಧ್ಯಕ್ಷರೇ, ಇಲ್ಲಿ ಏನು ಕರ್ನಾಟಕ ಜನಸಂದಣಿ ನಿಯಂತ್ರಣ ಕಾಯ್ದೆ 2015 ಈ ಕಾಯ್ದೆ ಯಾಕೆ ಈಗ ಬಂತು? ಈಗ ಇದೆಯಲ್ಲ ನಮ್ಮ ರಾಜ್ಯದಲ್ಲಿ, ಏನಾದರೂ ಒಂದು ಕಾರ್ಯಕ್ರಮ, ದರ್ಗಾ ಆಗಲಿ, ಜಾತ್ರೆ ಆಗಲಿ, ಒಂದು ನಾಟಕ ಆಗಲಿ, ಒಂದು ಕಾರ್ಯಕ್ರಮ ಆಗಲಿ, ಜನರಲ್ಲಾಗಿ ಪರ್ಮಿಷನ್ ತಗೊಳ್ತೀವಿ. ಇದು RCBಲಿ ಸತ್ತೋದ್ಮೇಲೆ ಈ ಕಾನೂನು ತಂದುಬಿಟ್ಟು ಇದನ್ನು ಎಲ್ಲ ರಾಜಕೀಯ ಪಕ್ಷದವರು ಪರ್ಮಿಷನ್ ತಗೋಬೇಕು. ಇಲ್ಲಿವರೆಗೂ ಈ ದೇಶದಲ್ಲಿ, ರಾಜ್ಯದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೀತಿವೆ. ಎಲ್ಲ ಸಂದರ್ಭದಲ್ಲೂ ಇದು ಸುವ್ಯವಸ್ಥಿತವಾಗಿ ನಡೀತಿದೆ. ಇವತ್ತು ಸರ್ಕಾರ RCBಲಿ ಅವರೇ ಗೊಂದಲ ಮಾಡಿ ಅವರೇ 11 ಜನ ಸಾವಿಗೆ ಕಾರಣವಾಗಿ ಈ ಕಾನೂನು ತಂದಿದ್ದಾರೆ. ಇದು ಇಂದಿರಾ ಗಾಂಧಿ ಎಮರ್ಜೆನ್ಸಿ ಇದೆಯಲ್ಲ, ಆ ಥರ ಇದೆ ಕಾನೂನು. ಬೇಕಾ ಬೇಡವಾ? ಅಲ್ಲ, ಇಂದಿರಾ ಗಾಂಧಿ ಅವ್ರು ಎಮರ್ಜೆನ್ಸಿಲಿ ಹಾಕಿದ್ರಲ್ಲ, ಬೇಕಾ ಬೇಡವಾ? ಬೇಡ, ಇದು ಖಂಡಿತ ಬೇಡ. ಇದು ಯಾಕೆ ನಾನು ವಿರೋಧ. ಇದು ಏನು ಒಂದು ರಾಜಕೀಯ ಪಕ್ಷ ಏನಾದ್ರು ಕಾರ್ಯಕ್ರಮ ಮಾಡುತ್ತೆ. ಈಗ ನಾವೇ ಒಂದು ಹೋರಾಟ ಮಾಡಿದೋ, ತುಮಕೂರಿನಲ್ಲಿ ಲಿಂಕ್ ಕೆನಾಲ್ಗೆ ಹೋರಾಟ ಮಾಡಿದೋ. ಕಾನೂನು ಬಾಹಿರವಾಗಿ ಸರ್ಕಾರ ನೀರನ್ನು ತೊಗೊಂಡೋಗ್ಬೇಕು ಅಂತೇಳಿ ಹೊರಟ್ಬಿಡ್ತು. 25,000 ಜನ ವಾಲಂಟ್ರಿಯಾಗಿ ಬಂದರು. ನಾನೇ ಅದನ್ನು ಮುಂದಾಳತ್ವ ವಹಿಸಿದ್ದೆ. ಅವತ್ತೇನಾದ್ರು ಸತ್ತೋಗಿದ್ರೆ ನನಗೆ 7 ವರ್ಷ ಸಜಾ ಹಾಕ್ಬಿಟ್ರೆ ಏನು ಮಾಡೋದು ಸ್ವಾಮಿ? ನಾನು ರೈತರ ಪರ ಕೆಲಸ ಮಾಡೋಕ್ಕೆ ಹೋಗ್ಬಿಟ್ಟು ಸರ್ಕಾರ ಅವ್ರದ್ದಿದೆ, ಜೈಲಿಗೆ ಹಾಕ್ತಾರೆ ನನ್ನ ತಗೊಂಡೋಗಿ. ಓಕೆ, ಏನಾಗಬೇಕಾಗ? ಸಾಮಾನ್ಯ ರೈತನ ಕತೆ ಏನಾಗುತ್ತೆ? ನನ್ನೊಬ್ಬನ ಕತೆನೇ ಈಗ ಆದರೆ ಸಾಮಾನ್ಯ ರೈತನ ಕತೆ ಏನಾಗುತ್ತೆ? ಇವ್ರು ಹೇಳಿದ್ರು, ಯತ್ನಾಳ್ ಅವರು ಪಂಚಮಶಾಲಿದೇನೋ ಹೋರಾಟ ಮಾಡಿದ್ರು, ಇವರು ಮುಂಜಾಳತ್ವ ತಗೊಂಡಿದ್ರು, ಯತ್ನಾಳ್ ಮೇಲೆ ಸಿಟ್ಟಿತ್ತು, ಹೊಡೆದವ್ರು ಒಳಗಡೆ ಹಾಕ್ಬಿಟ್ರೆ ಇದೆಲ್ಲ ದುರುಪಯೋಗ ಆಗುತ್ತೆ. ಈ ಕಾನೂನನ್ನು ಸ್ಟ್ರಾಂಗ್ ಆಗಿ ಹೇಳ್ತೀನಿ, ಪೊಲೀಸವ್ರ ಕೈಗೆ ಕಾನೂನು ಕೊಡಬೇಡಿ. ಇವಾಗಿರೋ ಕಾನೂನು ಸರಿಯಾಗಿದೆ. ದಯವಿಟ್ಟು ಇಂಥ ಕಾನೂನುಗಳು, ಮರಣ ಶಾಸನಗಳನ್ನು ದಯವಿಟ್ಟು ಈ ಹೌಸಲ್ಲಿರುವಂಥ 224 ಶಾಸಕರು ವಿರೋಧ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ.